ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರು ಸರ್ಕಾರ ಮತ್ತು ಪೊಲೀಸರ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ತಡರಾತ್ರಿ ಕೆಲ ಪ್ರತಿಭಟನಾಕಾರರು ವ್ಯಕ್ತಿಯೊಬ್ಬನ ಮೇಲೆ ತೀವ್ರವಾಗಿ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರವಾಗಿ ಸಂತ್ರಸ್ತ ವ್ಯಕ್ತಿಗೆ ಹೆಲ್ಮೆಟ್, ದೊಣ್ಣೆ ಹಾಗೂ ಕಾಲು ಮುಷ್ಟಿಗಳಿಂದ ತೀವ್ರವಾಗಿ ಹೊಡೆಯಲಾಗಿದೆ. ಗಾಯಾಳುವನ್ನ ಆಂಬ್ಯುಲೆನ್ಸ್ನ ಮೂಲಕವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ನಡುವೆ ಭದ್ರತಾ ಹಿತದೃಷ್ಟಿಯಿಂದ ಸ್ಪೆಷಲ್ ಸಿಪಿ ಹಾಗೆ ಜಾಯಿಂಟ್ ಸಿಪಿ ಮತ್ತು ಡಿಸಿಪಿ ಹಂತದ ಅಧಿಕಾರಿಗಳು ಜಂತರ್ ಮಂತರ್ ವ್ಯಾಪ್ತಿಯಲ್ಲಿ ಗಸ್ತು ನಡೆಸುತ್ತಾ ಪ್ರತಿಭಟನಾಕಾರರ ಪ್ರತಿಯೊಂದು ಚಟುವಟಿಕೆಗಳ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲಿ ತಡರಾತ್ರಿ ವ್ಯಕ್ತಿಯ ಮೇಲೆ ಭೀಕರವಾದಂತಹ ಹಲ್ಲೆಯನ್ನ ಮಾಡಲಾಗಿದೆ. ಸಿಸಿಟಿವಿ ಡ್ರೋನ್ ಕಣ್ಣಾವಲಿನಲ್ಲಿ ಪ್ರತಿಭಟನಾ ಪ್ರದೇಶ ಅದು. ದೆಹಲಿ ಪೊಲೀಸರಿಂದ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಅದೆಷ್ಟೇ ಭದ್ರತೆಯನ್ನ ಒದಗಿಸಿದ್ರೂ ಕೂಡ ಈ ಒಂದು ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಪ್ರತಿಭಟನೆ ಆರಂಭ ಆಗಿರುವಂತಹ ದಿನದಿಂದಲೇ ಶುರುವಾಗಿದೆ. ಒಟ್ಟಾರೆ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಗಸ್ತು ಮಾಡ್ತಾ ಇದ್ದಾರೆ.